ಸಮಯ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು. ಎಲ್ರಿಗೂ ಕೋಟಿ ನಮಸ್ಕಾರಗಳು. ಕೋಟಿ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ. ಟೀಸರ್ ನೋಡಿದರೆ ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ. ಕಳ್ತನ ಮಾಡಿದೆ, ಮೋಸ ಮಾಡಿದೆ, ಯಾರ ತಲೆ ನೋಡಿದೆ, ನಿಯತ್ತಾಗಿ ಊರಲ್ಲಿ ಬದುಕೋಕ್ಕಾಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ. ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ. ನಾನು ಪರಮ್ ಅವ್ರನ್ನ ಮೀಟ್ ಮಾಡಿದ್ದೆ ಯಾವುದೋ ಈವೆಂಟ್ಗಳಲ್ಲಿ, ಅಲ್ಲಿ ಇಲ್ಲಿ ಹಾಗೆ ಹೇಳಿದ್ದಷ್ಟೇ ನನಗೆ ನೆನಪು. ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮ್ ಅವ್ರು ಕಾಲ್ ಮಾಡಿದರು ನನಗೆ ಮಿಸ್ ಕಾಲ್ ಇತ್ತು. ಅದಾದಮೇಲೆ ನಾನು ಫೋನ್ ಮಾಡಿದೆ. ಇಲ್ಲ, ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ, ನಿಮಗೆ ಖುಷಿ ಆಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು, ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ. ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಮಾರಾಟ ಮಾಡೋಕ್ಕೆ ಒಂದು ಒದ್ದಾಟ ಇರುತ್ತಲ್ಲ, ಅದು ತುಂಬ ಕಷ್ಟ. ಸಿನಿಮಾ ಮಾರಾಟ ಮಾಡೋದು, ಸಿನಿಮಾ ಸೇಲ್ ಮಾಡೋದು, ತುಂಬ ಸಾಲಗಳಿತ್ತು. ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು, ಅದನ್ನು ಸೇಲ್ ಮಾಡಬೇಕು ಅಂಥೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು. ಸಿನಿಮಾ ನೋಡೋಕ್ಕೆ ಬಂದರು, ಬಡವರ ಹಾಸ್ಕಲ್ನ ನೋಡಿದ್ರು. ಆ್ಯಂಡ್ ಬಡವರ ಹಾಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು, ಅದರ ಮಾರ್ಕೆಟಿಂಗಿಗೆ ನಿಂತರು, ಸಿನಿಮಾನ ತೊಗೊಂಡ್ರು. ಆ್ಯಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತೊಗೋತೀನಿ ಅಂತ ಹೇಳಿದವ್ರು ತೊಗೊಳ್ಳಿಲ್ಲ ಒಬ್ಬರು. ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತೊಗೊಂಡ್ರು.